ಸಿದ್ದಪ್ಪಾಜಿ ಗದ್ದಿಗೆ ಮತ್ತು ಚೆನ್ನಪ್ಪ ಸ್ವಾಮಿ ಗದ್ದಿಗೆ ಎರಡೂ ಇರುವುದರಿಂದ ಚೆನ್ನಪ್ಪ ಸ್ವಾಮಿ ಅವರಿಗೆ ಸಿಹಿ ಪ್ರಸಾದ ಅಂತಲೂ ಸಿದ್ದಪ್ಪಾಜಿ ಅವರಿಗೆ ಖಾರ ಅಂತಲೂ ಇಲ್ಲಿ ಹಿಂದಿನಿಂದ ಕೂಡ ಸಾಂಪ್ರದಾಯಿಕವಾಗಿ ಬಂದಿರತಕ್ಕಂಥ ಒಂದು 400 ವರ್ಷದಿಂದ ಕೂಡ ಈ ಸಂಪ್ರದಾಯ ನಡ್ಕೊಂಡ್ ಬಂದಿದೆ. ಅದೇ ರೀತಿ ಮಹಾಶಿವರಾತ್ರಿಲೂ ಕೂಡ ಆ ಸಿದ್ದಪ್ಪಾಜಿ ಗದ್ದಿಗೆಗೆ ಈ ಮಾಂಸಾಹಾರವನ್ನು ಎಡೆ ಮಾಡಿ ಅಲ್ಲಿ ಭಕ್ತಾದಿಗಳಿಗೆ ಅನ್ನದಾನವನ್ನು ಮಾಡ್ತಕ್ಕಂಥ ಒಂದು ವಾಡಿಕೆ ಹಿಂದಿನಿಂದಲೂ ಕೂಡ ಬಂದಿರುತ್ತದೆ. ನಾವು ಇದೇ ತರ ಚೆನ್ನಪ್ಪ ಸ್ವಾಮಿ ಗದ್ದಿಗೆ ಹಿಂದೆ ನಾವು ಸಣ್ಣದಾಗಿ ಒಂದು ಕೋಳಿ ಕುಯ್ಕೊಂಡು ಚಿಕ್ಕದಾಗಿ ಮಾಡ್ಕೊತಿದ್ವು. ಆಗ ಜನಕ್ಕೆ ಹೆಚ್ಚಿಗೆ ಪ್ರಚಾರವಾಗ್ತಿರ್ಲಿಲ್ಲ. ಹಿಂಗೆ ಕೆಲವರು ಹೇಳಿದ್ರು, ಮಹಾಶಿವರಾತ್ರಿ ಹಬ್ಬದಲ್ಲಿ ಇಂಥ ಒಂದು ಮಾಂಸದನ್ನ ಮಾಡ್ತಿರಲ್ಲ ಶಿವನಿಗೆ ಅಂತ ಹೇಳಿ ಹೇಳಿದ್ರು. ಇದು ನೋಡೋಣ ಅನ್ಬಿಟ್ಟು ನಾವೇನ್ ಮಾಡ್ದು, ಅವತ್ತು ನೈಟು ಸ್ವೀಟ್ ಮಾಡಿ ಖಾರ ಮಾಡೋಣ ಅಂತ ಒಂದು ಕೋಳಿ ಮರಿಯನ್ನ ಕೌಚಾಕಿದ್ದು. ಅದೇನ್ ಮಾಡ್ತು, ಮಧ್ಯರಾತ್ರಿ ಒಳಗೆ ಈ ಕಥೆ ಹೇಳ್ತಾ ಇದ್ರು. ಹಿಂದೆ ಈ ಭಜನೆ ಹರಿಕಥೆ ಇಂಥವೆಲ್ಲ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಆ ಕೋಳಿ ಇದ್ದಕ್ಕಿದ್ದಂಗೆ ಆ ಮಂಕರಿಂದ ಈಚೆಗೆ ಬಂದು ಎಲ್ಲ ಜನ ಕುಂತಿದ ಮೇಲೆ ಪ್ರಜೆಗಳ ಮೇಲೆ ಆರಿ ಒಂಥರ ಹಂಸ ಪಕ್ಷಿ ಬಂದಂಗೆ ಬಂದ್ಬಿಡ್ತು. ಆಗ ಅವನ ಮೈಯತ್ತೇನಿದೆಯೋ ಅದನ್ನೇ ನೀವು ಆಚರಣೆ ಮಾಡಬೇಕು ಅಂತ ಹೇಳಿ ಜನಗಳ ಒಂದು ಅಭಿಪ್ರಾಯನೂ ಕೂಡ ಬಂತು. ಪರಂಪರೆ ಇದೆ. ಹೌದು, 400 ವರ್ಷದಿಂದ ಕೂಡ ಪರಂಪರೆ ಇದೆ. ಇಲ್ಲಿ ಮಕ್ಕಳಿಂದ ಇರ್ತಕ್ಕಂಥವ್ರು ಗಾಳಿ ಗರಾವು ಇನ್ನೊಂದು ಇಂಥವನ್ನೆಲ್ಲ ಬಂದು ಸ್ವಾಮಿಯವ್ರನ್ನ ಅರ್ಸ್ಕೊಂಡು ಹೋಗ್ತಾರೆ. ಅವ್ರ ಕಷ್ಟ ನಿವಾರಣೆ ಆದ್ಮೇಲೆ ಬಂದು ಇಂಥ ಹಬ್ಬ ಹರಿದಿನಗಳಲ್ಲಿ ಎಡೆಗೆ ಒತ್ತಿ ಹಬ್ಬ ಮಾಡ್ತಾರೆ. ಮಕ್ಕಳುಗಳಿಗೆ ಮುಡಿ ಕೊಡೋದು, ಹೆಸರು ಕಟ್ಸೋದು, ಮತ್ತೆ ಹೆಸರು ಅಂದ್ರೆ ನಾಮಕರಣ ಮಾಡೋದು, ಇವನ್ನೆಲ್ಲ ಒಂದು ಹಿಂದಿನಿಂದ ಕೂಡ ವಾಡಿಕೆಯಾಗಿ ಬಂದಿರ್ತಕ್ಕಂಥ ವಿಚಾರ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.